ಹೆಲೋ ಮೈ ಯೂಟ್ಯೂಬ್ ಫ್ಯಾಮಿಲಿ, ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ? ಅದೇ ರೀತಿ ನಿಮ್ಮ ಲೈಫ್ನಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಅಂದ್ಕೊಂಡಿದ್ದೀನಿ. ನಿಮ್ಮ ಮನಸ್ಸಿನಲ್ಲಿ ಯಾರಿದ್ದಾರೋ, ಯಾರ ಬಗ್ಗೆ ನೀವು ತುಂಬ ಥಿಂಕ್ ಮಾಡ್ತಾ ಇದ್ದೀರೋ, ಈಗ ರಿಲ್ಯಾಕ್ಸ್ ಆಗಿ ಕಣ್ಣು ಮುಚ್ಕೊಂಡು ಡೀಪ್ ಬ್ರೀತನ್ನು ತಗೊಳ್ಳಿ. ಆ ವ್ಯಕ್ತಿಯ ಹೆಸರನ್ನು ಮನಸಾರೆ 3 ಬಾರಿ ನೆನೆಸ್ಕೊಂಡು ಆ ಪರ್ಸನ್ನ ನಿಮ್ಮ ಮನಸ್ಸಿನಲ್ಲಿ ಅವರ ಫೇಸನ್ನು ಇಮ್ಯಾಜಿನ್ ಮಾಡಿಕೊಂಡು ಆ ವ್ಯಕ್ತಿ ಮತ್ತು ನೀವು ಒಟ್ಟಿಗೆ ಕಳೆದಿರುವ ಬ್ಯೂಟಿಫುಲ್ ಮೆಮೊರೀಸ್ನ ನೆನಪು ಮಾಡಿಕೊಂಡು ಈ ರೀಡಿಂಗನ್ನು ನೋಡೋದಕ್ಕೆ ಶುರು ಮಾಡಿ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ. ಅದೇ ರೀತಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಕನೆಕ್ಟ್ ಆಗಿ. ಆಗ ನಿಮ್ಮ ಎನರ್ಜಿ ಅನ್ನೋದು ಇಲ್ಲಿ ಸರಿಯಾಗಿ ಕನೆಕ್ಟ್ ಆಗುತ್ತೆ. ಅದೇ ರೀತಿ ಈ ರೀಡಿಂಗ್ ಅನ್ನೋದು ನಿಮಗೆ ಸರಿಯಾಗಿ ರೆಸನೇಟ್ ಆಗುತ್ತೆ. ಯಾವ ಪರ್ಸನ್ಗೋಸ್ಕರ ಈ ರೀಡಿಂಗನ್ನು ನೋಡ್ತಾ ಇದ್ದೀರೋ ಅವರು ನಿಮ್ಮ ಬಗ್ಗೆ ಏನು ಥಿಂಕ್ ಮಾಡ್ತಾ ಇದ್ದಾರೆ, ಅವರ ನೈಟ್ ಥಾಟ್ಸ್ ಏನು, ಅವರ ಮನಸ್ಸಿನಲ್ಲಿ ಯಾವ ಫೀಲಿಂಗ್ಸ್ ಇದೆ, ಎಲ್ಲವನ್ನು ಈ ರೀಡಿಂಗಲ್ಲಿ ನೋಡೋಣ. ಈಗ ಮೊದಲಿಗೆ ನಿಮ್ಮ ಎನರ್ಜಿ ಯಾವ ರೀತಿ ಇದೆ ಅಂತ ನೋಡೋಣ. ಕರೆಂಟ್ ಎನರ್ಜಿ ತುಂಬ ಬ್ಯೂಟಿಫುಲ್ ಟ್ರಾನ್ಸ್ಫರ್ಮೇಷನ್ ಎನರ್ಜಿ ಕಾಣ್ತಾ ಇದೆ. ಮೊದಲು ನೀವು ಯಾವ ರೀತಿ ಇದ್ರಿ ಅಂದರೆ ಓವರ್ ಅಟ್ಯಾಚ್ಡ್, ಓವರ್ ಎಮೋಷ್ನಲ್, ಅವರ ಹಿಂದೆ ಓಡ್ತಾ ಇದ್ರಿ, ಪ್ರೀತಿಯ ಹಿಂದೆ ಓಡ್ತಾ ಇದ್ರಿ, ಚೇಸ್ ಮಾಡ್ತಾ ಇದ್ರಿ, ತುಂಬ ಕಾಲ್ ಮೆಸೇಜ್ ಮಾಡ್ತಾ ಇದ್ರಿ. ಅವರು ಕಾಲ್ ಅಥವಾ ಮೆಸೇಜ್ಗೆ ರಿಪ್ಲೈ ಕೊಡೋದು ಲೇಟ್ ಆದರೆ ಅಥವಾ ಮಾಡದೆ ಕಾಲ್ ಅಥವಾ ಮೆಸೇಜ್ ಮಾಡದೇ ಇದ್ದರೆ ತುಂಬ ಚಿಂತೆ ಮಾಡ್ತಾ ಇದ್ರಿ, ಅದನ್ನೇ ನೆನಪಿಸ್ಕೊಂಡು ಕೂತ್ಕೊಳ್ತಾ ಇದ್ರಿ, ಎಮೋಷ್ನಲಿ ಡೌನ್ ಆಗ್ತಾ ಇದ್ರಿ. ಬಟ್ ನಾವು ಕಂಪ್ಲೀಟ್ಲಿ ಚೇಂಜ್ ಅನ್ನೋ ಎನರ್ಜಿ ತುಂಬ ಜನರಿಗೆ ಕಾಣ್ತಾ ಇದೆ. ನೀವು ಈಗ ಯೋಚನೆ ಮಾಡ್ತಾ ಇದ್ದೀರಾ, ನಾನು ಯಾಕೆ ಇಷ್ಟು ಚೇಸ್ ಮಾಡಬೇಕು, ನನಗೆ ಸೆಲ್ಫ್ ರೆಸ್ಪೆಕ್ಟ್ ಇಲ್ವಾ, ನನಗೆ ವ್ಯಾಲ್ಯೂನೇ ಇಲ್ವಾ, ಅವ್ರು ಅವಾಯ್ಡ್ ಮಾಡಿದಷ್ಟು ನಾನು ಯಾಕೆ ಈ ರೀತಿ ಬಿಹೇವ್ ಮಾಡಬೇಕು, ಅವ್ರು ಯಾಕೆ ಕಾಲ್ ಮಾಡ್ತಾ ಇಲ್ಲ, ನಾನೇ ಯಾಕೆ ಕಾಲ್ ಮಾಡಬೇಕು, ಮೆಸೇಜ್ ಮಾಡಬೇಕು, ಈ ರೀತಿ ಥಿಂಕ್ ಮಾಡ್ತಾ ಇದ್ದೀರಾ ಅನ್ನೋ ರೀತಿ ಕೂಡ ಎನರ್ಜಿ ಕಾಣ್ತಾ ಇದೆ. ಯು ಆರ್ ಚೂಸಿಂಗ್ ಯುವರ್ ಸೆಲ್ಫ್ ನೌ. ನಿಮ್ಮ ಬಗ್ಗೆ ನೀವು ಥಿಂಕ್ ಮಾಡೋದಕ್ಕೆ ಶುರು ಮಾಡಿದ್ದೀರಾ. ಸೆಲ್ಫ್ ರೆಸ್ಪೆಕ್ಟ್, ಕಾನ್ಫಿಡೆನ್ಸ್ ಎನರ್ಜಿ ಕಾಣ್ತಾ ಇದೆ. ಸೆಲ್ಫ್ ಫೋಕಸ್ ಎನರ್ಜಿ ಕಾಣ್ತಾ ಇದೆ. ನೀವು ನಿಮ್ಮನ್ನು ಇಂಪ್ರೂವ್ ಮಾಡ್ಕೊಳ್ತಾ ಇದ್ದೀರಾ. ಐ ಡಿಸರ್ವ್ ಬೆಟರ್ ಅನ್ನೋ ಫೀಲಿಂಗ್ ಸ್ಟ್ರಾಂಗ್ ಆಗಿದೆ ನಿಮ್ಮ ಮನಸ್ಸಿಗೆ. ನೀವು ನಿಮ್ಮ ಬಿಹೇವಿಯರ್ ಅನಲೈಸ್ ಮಾಡ್ತಾ ಇದ್ದೀರಾ. ಇದು ಒಂದು ಮೆಜಿಷಿಯನ್ ಎನರ್ಜಿ ಕೂಡ ಕಾಣ್ತಾ ಇದೆ. ಯು ಆರ್ ಬಿಕಮಿಂಗ್ ಪವರ್ಫುಲ್. ಪಾಸ್ಟ್ ಪೇನ್, ಹಿಂದೆ ಏನಾಯಿತು ಈ ಕನೆಕ್ಷನ್ನಲ್ಲಿ, ನೀವು ತುಂಬ ಎಫರ್ಟ್ ಹಾಕಿದ್ದೀರಾ ಈ ರಿಲೇಷನ್ಶಿಪ್ಪಲ್ಲಿ. ಪಾಸ್ಟ್ ಪೇನ್ ಯಾವ ರೀತಿ ಇದೆ ಅಂದರೆ ತುಂಬ ಈ ವ್ಯಕ್ತಿಗೆ ಸಪೋರ್ಟ್ ಮಾಡಿದ್ದೀರಾ, ಎಮೋಷ್ನಲಿ ಸಪೋರ್ಟ್ ಮಾಡಿರ್ಬೋದು, ಫೈನಾನ್ಷಿಯಲಿ ಸಪೋರ್ಟ್ ಮಾಡಿರ್ಬೋದು. ಯಾವುದೇ ಸಂದರ್ಭದಲ್ಲೂ ಈ ವ್ಯಕ್ತಿಯ ಜೊತೆ ಸ್ಟ್ರಾಂಗ್ ಆಗಿ ನಿಂತಿದ್ದೀರಾ. ಲಾಯಲ್ಟಿ ಎಕ್ಸ್ಪೆಕ್ಟ್ ಮಾಡಿದ್ದೀರಾ ಈ ವ್ಯಕ್ತಿಯ ಕಡೆಯಿಂದ ಕೇವಲ ಪ್ರೀತಿಯನ್ನು ಎಕ್ಸ್ಪೆಕ್ಟ್ ಮಾಡಿದ್ದೀರಾ. ಬಟ್ ನಿಮಗೆ ಸಿಕ್ಕಿದ್ದು ಹರ್ಟ್, ಸುಳ್ಳು, ಮೇ ಬಿ ಚೀಟಿಂಗ್ ಕೂಡ ಆಗಿರಬಹುದು. ಈ ವ್ಯಕ್ತಿ ನಿಮ್ಮನ್ನು ಚೀಟ್ ಮಾಡಿರ್ಬೋದು, ಮೋಸ ಮಾಡಿರ್ಬೋದು. ನೀವು ತುಂಬ ಸ್ಟ್ರಗಲ್ ಮಾಡಿದ್ದೀರಾ. ಕೆಲವರು ಲಿಟ್ರಲಿ ಕ್ರೈ ಮಾಡಿ ತುಂಬ ಕಣ್ಣೀರು ಹಾಕಿದ್ದೀರಾ. ತುಂಬ ಟೈಮ್ ವೇಸ್ಟ್ ಮಾಡಿದ್ದೀರಾ. ನಿಮ್ಮ ಎನರ್ಜಿಯನ್ನು ತುಂಬ ವೇಸ್ಟ್ ಮಾಡಿದ್ದೀರಾ. ಈ ವ್ಯಕ್ತಿಗಾಗಿ ತುಂಬ ಟೈಮ್ ಇನ್ವೆಸ್ಟ್ ಮಾಡಿದ್ದೀರಾ, ತುಂಬ ಟೈಮ್ ಸ್ಪೆಂಡ್ ಮಾಡಿದ್ದೀರಾ. ಬಟ್ ಇಲ್ಲಿ ಲಾಯಲ್ ಆಗಿರುವವರ ಬಗ್ಗೆ ಅಥವಾ ಜೆನ್ಯೂನ್ ಆಗಿ ಪ್ರೀತಿ ಕೊಟ್ಟವರ ಬಗ್ಗೆ ನಾನು ಹೇಳ್ತಾ ಇಲ್ಲ. ಆ ವ್ಯಕ್ತಿಯಿಂದ ಕೂಡ ನಿಮಗೆ ಜೆನ್ಯೂನ್ ಆಗಿ ಪ್ರೀತಿ ಸಿಕ್ಕಿರಬಹುದು, ಈಗಲೂ ಕೂಡ ಕನೆಕ್ಟೆಡ್ ಆಗಿರಬಹುದು. ಬಟ್ ಕೆಲವರ ಲೈಫ್ನಲ್ಲಿ ನೀವು ತುಂಬ ಆ ವ್ಯಕ್ತಿಯಿಂದ ಹರ್ಟ್ ಆಗಿದ್ದೀರಾ. ತುಂಬ ಅಂದರೆ ತುಂಬ ಆ ವ್ಯಕ್ತಿಯ ಹಿಂದೆ ಹೋಗಿದ್ದೀರಾ. ಬಟ್ ನಿಮಗೆ ಆ ಕಡೆಯಿಂದ ಪೇಯ್ನ್ ಅನ್ನೋದು ಸಿಕ್ಕಿದೆ, ಹರ್ಟ್ ಅನ್ನೋದು ಸಿಕ್ಕಿದೆ. ಅದೆಲ್ಲ ಕಾರಣದಿಂದ ನೀವು ಚೇಂಜ್ ಆಗ್ತಾ ಇದ್ದೀರಾ. ನಿಮ್ಮ ಬಗ್ಗೆ ನೀವು ಥಿಂಕ್ ಮಾಡೋದಕ್ಕೆ ಶುರು ಮಾಡಿದ್ದೀರಾ ಅನ್ನೋ ರೀತಿ ಎನರ್ಜಿ ಕಾಣ್ತಾ ಇದೆ. ನಾವು ಯುವರ್ ಮೈಂಡ್ ಸೆಟ್, ಈಗ ನಿಮ್ಮ ಯೋಚನೆ ಏನು ಅಂದರೆ ನೀವು ಡಿಸೈಡ್ ಮಾಡ್ತಾ ಇದ್ದೀರಾ, ಇನಫ್ ಈಸ್ ಇನಫ್, ನನ್ನ ಎನರ್ಜಿ ವೇಸ್ಟ್ ಮಾಡೋದು ಬೇಡ, ನಾನು ಮೂವ್ ಆನ್ ಆಗಬೇಕು ಅಂತ ನೀವು ಕೆಲವರು ಥಿಂಕ್ ಮಾಡ್ತಾ ಇದ್ದೀರಾ. ಅಂದರೆ ಈ ರಿಲೇಷನ್ಶಿಪ್ಪಲ್ಲಿ ಹರ್ಟ್ ಆಗಿ ಅದರಿಂದ ಹಿಂದೆ ಹೋಗ್ತಾ ಇದ್ದೀರಾ ಅನ್ನೋ ಎನರ್ಜಿ ಕೂಡ ಕಾಣ್ತಾ ಇದೆ. ಸ್ಲೋಲಿ ಡಿಸ್ಟೆನ್ಸ್ ಕ್ರಿಯೇಟ್ ಮಾಡ್ತಾ ಇದ್ದೀರಾ. ನಿಮ್ಮ ನೆಗೆಟಿವ್ ಎನರ್ಜಿನ ರಿಲೀಸ್ ಮಾಡ್ತಾ ಇದ್ದೀರಾ. ಹೀಲಿಂಗ್ ಎನರ್ಜಿ ಅನ್ನೋದು ಕಾಣ್ತಾ ಇದೆ. ನೀವು ಈಗ ಹೀಲಿಂಗ್ ಸ್ಟೇಜ್ನಲ್ಲಿ ಇದ್ದೀರಾ. ಹೈ ವೈಬ್ರೇಷನ್ ಎನರ್ಜಿ ಕಾಣ್ತಾ ಇದೆ. ಪ್ರಾಕ್ಟಿಕಲ್ ಆಗ್ತಾ ಇದ್ದೀರಾ. ಯು ಆರ್ ಹೀಲಿಂಗ್ ಆ್ಯಂಡ್ ಗ್ರೋವಿಂಗ್ ಅನ್ನೋ ಎನರ್ಜಿ ಕಾಣ್ತಾ ಇದೆ. ಮೊದಲೆಲ್ಲ ನೀವು ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡ್ತಾ ಇರಲಿಲ್ಲ, ಬಟ್ ಈಗ ಪ್ರಾಕ್ಟಿಕಲ್ ಆಗ್ತಾ ಇದ್ದೀರಾ. ಇಷ್ಟೆಲ್ಲ ಎನರ್ಜಿ ನಿಮ್ಮ ಎನರ್ಜಿ ಕಾಣ್ತಾ ಇದೆ. ಇನ್ನು ಈ ವ್ಯಕ್ತಿಯ, ನಿಮ್ಮ ಪರ್ಸನ್ನ ನೈಟ್ ಥಾಟ್ಸ್ ಏನು ಅಂತ ನೋಡೋಣ. ಎನರ್ಜಿಯ ಪ್ರಕಾರ ಅವರು ರಾತ್ರಿ ನಿಮ್ಮ ಬಗ್ಗೆ ಏನು ಥಿಂಕ್ ಮಾಡ್ತಾ ಇದ್ದಾರೆ. ಈಗ ನೈಟ್ ಟೈಮ್ನಲ್ಲಿ ಅವರು ನಿಮ್ಮನ್ನು ತುಂಬ ನೆನಪಿಸ್ಕೊಳ್ತಾ ಇದ್ದಾರೆ. ನಿಮ್ಮ ಸ್ಮೈಲ್, ನಿಮ್ಮ ಮಾತು, ನೀವು ಟೈಮ್ ಸ್ಪೆಂಡ್ ಮಾಡಿದ್ದು ಎಲ್ಲ ಅವರಿಗೆ ಫ್ಲ್ಯಾಶ್ ಆಗ್ತಾ ಇದೆ. ದೇ ಕಾಂಟ್ ಫರ್ಗೆಟ್ ಯು. ದೇರ್ ಫೀಲಿಂಗ್ಸ್ ಏನು, ಅವರ ನಿಜವಾದ ಫೀಲಿಂಗ್ಸ್ ಏನು ಅಂತ ನೋಡೋಣ. ಅವರು ಸ್ಟಿಲ್ ಫೀಲ್ ಮಾಡ್ತಾ ಇದ್ದಾರೆ ಲವ್, ಪ್ಯಾಷನ್, ಅಟ್ಯಾಚ್ಮೆಂಟ್. ನಿಮ್ಮ ಎನರ್ಜಿ ಅವರಿಗೆ ಮಿರರ್ ಆಗ್ತಾ ಇದೆ.
ನೀವು ಸ್ಟ್ರಾಂಗ್ ಆಗ್ತಾ ಇದ್ದೀರಾ, ಅವರಿಗೆ ಫಿಯರ್ ಆಗ್ತಾ ಇದೆ. ದೇರ್ ಫಿಯರ್, ಏನು ಭಯ ಅಂದರೆ ಬಿಗ್ಗೆಸ್ಟ್ ಫಿಯರ್ ನಿಮ್ಮನ್ನು ಕಳ್ಕೊಳ್ಬಾರ್ದು ಅಂತ. ಇನ್ಸೆಕ್ಯೂರ್ ಫೀಲ್ ಮಾಡ್ತಾ ಇದ್ದಾರೆ. ದೇ ಆರ್ ಸ್ಕೇರ್ಡ್ ಆಫ್ ಕಳ್ಕೊಳ್ಳುವ ಎನರ್ಜಿ ಕಾಣ್ತಾ ಇದೆ. ಕಮ್ಯುನಿಕೇಷನ್ ಎನರ್ಜಿ ಏನಾದರೂ ಇದೆಯಾ ಮುಂದೆ ಅಂತ ನೋಡೋಣ. ಕಮ್ಯುನಿಕೇಷನ್ ಎನರ್ಜಿ ಕಾಣ್ತಾ ಇದೆ. ಎಸ್, ಸ್ಟ್ರಾಂಗ್ ಚಾನ್ಸಸ್ ಇದೆ. ಅವರು ಮೆಸೇಜ್ ಮಾಡಬಹುದು, ಕಾಲ್ ಮಾಡಬಹುದು, ಬಟ್ ಕನ್ಫ್ಯೂಸ್ ಆಗಿದ್ದಾರೆ. ನೀವು ಯಾವ ರೀತಿ ರಿಯಾಕ್ಟ್ ಮಾಡ್ತೀರೋ ಅನ್ನೋ ಭಯ ಇದೆ. ಸ್ಟಾಕ್ ಮಾಡ್ತಾ ಇದ್ದಾರೆ. ಅವ್ರು ನಿಮ್ಮನ್ನು ಸೋಷಿಯಲ್ ಮೀಡಿಯಾದಲ್ಲಿ ಚೆಕ್ ಮಾಡ್ತಿದ್ದಾರೆ, ನಿಮ್ಮ ಅಪ್ಡೇಟ್ಸ್ ನೋಡ್ತಾ ಇದ್ದಾರೆ, ಬಟ್ ಓಪನ್ಲಿ ನಿಮ್ಮ ಎದುರಿಗೆ ಬರ್ತಾ ಇಲ್ಲ, ಅಥವಾ ಕಾಲ್ ಅಥವಾ ಮೆಸೇಜ್ ಬರ್ತಾ ಇಲ್ಲ. ರಿಗ್ರೆಟ್ ಎನರ್ಜಿ ಕಾಣ್ತಾ ಇದೆ. ಅವರ ತಪ್ಪಿನ ಅರಿವು ಅವರಿಗೆ ಆಗ್ತಾ ಇದೆ. ನಾನೇನು ಮಾಡಿದೆ ಅನ್ನೋ ಗಿಲ್ಟ್ ಫೀಲ್ ಇದೆ. ನಾನು ಮಾಡಿದ್ದು ತಪ್ಪು ಅನ್ನೋ ಗಿಲ್ಟ್ ಫೀಲ್ ಇದೆ. ದೇ ರಿಗ್ರೆಟ್ ಹರ್ಟಿಂಗ್ ಯು. ಟೂ ಫೇಸ್ಡ್ ಎನರ್ಜಿ ಕೂಡ ಕಾಣ್ತಾ ಇದೆ. ಈ ವ್ಯಕ್ತಿ ಹೊರಗಡೆ ನಾರ್ಮಲ್ ಆಗಿ ಬಿಹೇವ್ ಮಾಡ್ತಾ ಇದ್ದಾರೆ, ಬಟ್ ಮನಸ್ಸಿನ ಒಳಗಡೆ ತುಂಬ ಸಫರ್ ಆಗ್ತಾ ಇದ್ದಾರೆ. ಐ ಆಮ್ ಓಕೆ ಅಂತ ಶೋ ಮಾಡ್ತಾರೆ, ಬಟ್ ಆ್ಯಕ್ಚುಲಿ ನಾಟ್ ಓಕೆ. ಇನ್ನೂ ಕೆಲವರಿಗೆ ಥರ್ಡ್ ಪಾರ್ಟಿ ಎನರ್ಜಿ ಇದೆ. ಎಲ್ಲರಿಗೂ ಹೇಳ್ತಾ ಇಲ್ಲ, ಥರ್ಡ್ ಪಾರ್ಟಿ ಎನರ್ಜಿ ಕೆಲವರ ಲೈಫ್ನಲ್ಲಿ ಇರ್ಬೋದು. ಥರ್ಡ್ ಪಾರ್ಟಿ ಸಿಚುವೇಶನ್ ಇದೆ, ಬಟ್ ಆ ಥರ್ಡ್ ಪಾರ್ಟಿ ಇಶ್ಯೂ ಅಲ್ಲಿ, ಆ ಸಿಚುವೇಶನ್ನಲ್ಲಿ ಅವರು ಹ್ಯಾಪಿ ಆಗಿಲ್ಲ. ನಿಮ್ಮನ್ನು ನೆನಪಿಸ್ಕೊಳ್ತಾ ಇದ್ದಾರೆ, ನಿಮ್ಮನ್ನು ಮಿಸ್ ಮಾಡ್ತಾ ಇದ್ದಾರೆ. ಇನ್ನು ಫ್ಯೂಚರ್ ಎನರ್ಜಿ ಈ ರಿಲೇಷನ್ಶಿಪ್ಪಲ್ಲಿ ಯಾವ ರೀತಿ ಇದೆ ಅಂತ ನೋಡೋಣ. ಮುಂದೆ ಏನಾಗಬಹುದು ಅಂತ. ಸ್ಟ್ರಾಂಗ್ ಪಾಸಿಬಿಲಿಟಿ ಇದೆ. ಅವರು ಮತ್ತೆ ಅಪ್ರೋಚ್ ಮಾಡುವ ಎನರ್ಜಿ ಕಾಣ್ತಾ ಇದೆ. ರಿಯೂನಿಯನ್ ಎನರ್ಜಿ ಕಾಣ್ತಾ ಇದೆ. ತುಂಬ ಜನರಿಗೆ ತುಂಬ ಬೇಗನೆ ರಿಯೂನಿಯನ್ ಎನರ್ಜಿ ಕಾಣ್ತಾ ಇದೆ. ರೀಕನ್ಸಿಲೇಷನ್ ಚಾನ್ಸಸ್ ಇದೆ. ದೇ ವಿಲ್ ಕಮ್ ಬ್ಯಾಕ್, ಆ ಎನರ್ಜಿ ಇದೆ. ಇನ್ನು ಆ ವ್ಯಕ್ತಿಯ ಕಡೆಯಿಂದ ನಿಮಗೆ ಯಾವ ಲವ್ ಮೆಸೇಜ್ ಇದೆ, ಅವರ ಹೃದಯದಲ್ಲಿ ಹೈಡ್ ಮಾಡಿಕೊಂಡಿರುವ ಫೀಲಿಂಗ್ಸ್ ಏನು. ಅವ್ರು ಹೇಳ್ತಿದ್ದಾರೆ, ನಿಮಗೆ ಮೆಸೇಜ್ ಕೊಡ್ತಾ ಇದ್ದಾರೆ, ನೀನಿಲ್ಲದೆ ನನಗೆ ಹ್ಯಾಪಿನೆಸ್ ಇಲ್ಲ, ನಿನ್ನ ಜೊತೆ ಇದ್ದಾಗ ನಾನು ಕಂಪ್ಲೀಟ್ ಆಗಿದ್ದೆ, ಐ ಮಿಸ್ ಯು ಮೋರ್ ದೆನ್ ಯು ಥಿಂಕ್. ನೀವು ಥಿಂಕ್ ಮಾಡೋದಕ್ಕಿಂತ ಜಾಸ್ತಿ ಅವರು ನಿಮ್ಮನ್ನು ನೆನಪು ಮಾಡ್ಕೊಳ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಪ್ಲೀಸ್ ಡೋಂಟ್ ಲೀವ್ ಮೀ. ನೀವು ಅವರಿಂದ ದೂರ ಆಗೋದು ಅಥವಾ ಬಿಟ್ಟು ಹೋಗೋದು ಅವ್ರಿಗೆ ಇಷ್ಟ ಇಲ್ಲ. ಅವರನ್ನು ಬಿಟ್ಟು ಹೋಗಬಾರ್ದು ಅಂತ ಕೇಳ್ಕೊಳ್ತಾ ಇದ್ದಾರೆ. ಅವರಿಗೆ ನಿಮ್ಮ ಲವ್ ತುಂಬ ನೆನಪಾಗ್ತಾ ಇದೆ. ಇದು ಅವರ ಲವ್ ಮೆಸೇಜ್, ಅವರ ಹಾರ್ಟ್ನಲ್ಲಿ ಹೈಡ್ ಮಾಡಿರುವ ಫೀಲಿಂಗ್ಸ್. ಇನ್ನು ಯೂನಿವರ್ಸ್ ಕಡೆಯಿಂದ ಯಾವ ಗೈಡೆನ್ಸ್ ಇದೆ ನಿಮ್ಮ ರಿಲೇಷನ್ಶಿಪ್ಗೆ, ನಿಮಗೆ ಯಾವ ಗೈಡೆನ್ಸ್ ಇದೆ ಅಂತ ನೋಡೋಣ. ಕಂಟಿನ್ಯೂ ಯುವರ್ ಸೆಲ್ಫ್ ರೆಸ್ಪೆಕ್ಟ್, ಡೋಂಟ್ ಲೂಸ್ ಯುವರ್ ವ್ಯಾಲ್ಯೂ. ನಿಮ್ಮ ವ್ಯಾಲ್ಯೂವನ್ನು ಯಾವುದೇ ಕಾರಣಕ್ಕೂ ನೀವು ಕಡಿಮೆ ಮಾಡ್ಕೊಳ್ಬೇಡಿ. ಚೇಸ್ ಮಾಡೋದಕ್ಕೆ ಹೋಗಬೇಡಿ. ಲೆಟ್ ದೆಮ್ ಕಮ್ ಟು ಯು. ಅದೇ ರೀತಿ ನಿಮ್ಮ ಸೆಲ್ಫ್ ರೆಸ್ಪೆಕ್ಟ್ ಬಗ್ಗೆ ಗಮನ ಕೊಡಿ. ಆ ವ್ಯಕ್ತಿ ತಾನಾಗೇ ನಿಮ್ಮ ಲೈಫ್ಗೆ ಬರ್ತಾರೆ. ಯೂನಿವರ್ಸ್ ಗೈಡೆನ್ಸ್ ಈ ರೀತಿ ಇದೆ. ನೀವು ಚೇಂಜ್ ಆಗಿದ್ದೀರಾ, ನೀವು ಗ್ರೋ ಆಗ್ತಾ ಇದ್ದೀರಾ. ಈಗ ಪವರ್ ಅನ್ನೋದು ನಿಮ್ಮ ಕೈಯಲ್ಲಿದೆ. ಅವ್ರು ಬರ್ತಾರೆ, ಬಟ್ ಡಿಸಿಷನ್ ನಿಮ್ಮದಾಗಿರುತ್ತೆ. ಹಾಗಾಗಿ ಯಾವುದೇ ಆ್ಯಕ್ಷನ್ ತಗೊಳ್ಳೋದಕ್ಕೂ ಮೊದಲು ನಿಮ್ಮ ಹಾರ್ಟ್ನ ಮಾತನ್ನು ಕೇಳಿ, ನಿಮ್ಮ ಮೈಂಡ್ ಮಾತನ್ನು ಕೇಳಬೇಡಿ. ಮೈಂಡ್ ಕೆಲವೊಂದು ಸಲ ನಮ್ಮನ್ನು ಕನ್ಫ್ಯೂಸ್ ಮಾಡಿಬಿಡುತ್ತೆ. ತುಂಬ ಯೋಚನೆಗಳು ನಮ್ಮ ಮೈಂಡ್ನಲ್ಲಿ ಓಡಾಡ್ತಾ ಇರುತ್ತೆ. ಬಟ್ ನಿಮ್ಮ ಹಾರ್ಟ್ ಏನಿದೆ ಅದು ನಿಮಗೆ ಒಂದು ಒಳ್ಳೆಯ ಸಜೆಷನ್ ಕೊಡುತ್ತೆ, ಒಂದು ಒಳ್ಳೆಯ ಅಡ್ವೈಸ್ ಕೊಡುತ್ತೆ. ನಿಮ್ಮ ಹಾರ್ಟ್ಗೆ ಗೊತ್ತಿರುತ್ತೆ ನೀವು ಯಾವ ರೀತಿ ಪೇನ್ ಆಗ್ತಿರೋ, ಆ ವ್ಯಕ್ತಿ ಯಾವ ರೀತಿ ಇದ್ದಾರೆ, ರಿಯಲ್ ಲವ್ ಯಾವ ರೀತಿ ಇದೆ, ಎಲ್ಲವೂ ನಿಮ್ಮ ಹಾರ್ಟೇ ನಿಮಗೆ ಹೇಳ್ತಾ ಇರುತ್ತೆ. ಸೊ ನಿಮ್ಮ ಹಾರ್ಟ್ ಮಾತನ್ನು ಕೇಳಿ. ಈ ವ್ಯಕ್ತಿ ನಿಮ್ಮ ಲೈಫ್ಗೆ ಮತ್ತೆ ಬರುವ ಎನರ್ಜಿ ಕಾಣ್ತಾ ಇದೆ, ಬಟ್ ಪೇಷನ್ಸ್ ಅನ್ನೋದು ಮುಖ್ಯ. ಪೇಷನ್ಸ್ ಇಟ್ಕೊಳ್ಳಿ, ಸೆಲ್ಫ್ ಲವ್ವನ್ನು ಇಂಪ್ರೂವ್ ಮಾಡ್ಕೊಳ್ಳಿ. ಅದೇ ರೀತಿ ಈ ವ್ಯಕ್ತಿ ಈಗ ಪ್ರೆಸೆಂಟ್ ಟೈಮಲ್ಲಿ, ನೈಟ್ ಟೈಮ್ನಲ್ಲಿ ಅತಿ ಹೆಚ್ಚಾಗಿ ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರೆ, ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ಒಂದು ಸಲ ಅಂದ್ಕೊಳ್ತಾರೆ ಕಾಲ್ ಮಾಡೋದಾ, ಮೆಸೇಜ್ ಮಾಡೋದಾ ಅಂದ್ಕೊಳ್ತಾರೆ. ಕಾಲ್ ಮಾಡೋದಕ್ಕೆ ಹೋಗ್ತಾರೆ, ಮತ್ತೆ ಸುಮ್ಮನಾಗ್ತಾರೆ. ಮೆಸೇಜ್ ಟೈಪ್ ಮಾಡ್ತಾರೆ, ಡಿಲೀಟ್ ಮಾಡ್ತಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಸ್ಟಾಕ್ ಮಾಡ್ತಾ ಇದ್ದಾರೆ. ಆ ಎನರ್ಜಿ ಕಾಣ್ತಾ ಇದೆ. ನಿಮ್ಮ ಬಗ್ಗೆ ತುಂಬ ಥಿಂಕ್ ಮಾಡ್ತಾ ಇದ್ದಾರೆ. ಮತ್ತೆ ಇನ್ನೊಂದು ಚಾನ್ಸ್ ಬೇಕು ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ನೀವು ಇವರ ಲೈಫ್ನಲ್ಲಿ ಮತ್ತೆ ಎಂಟ್ರಿ ಆಗಬೇಕು ಅನ್ನೋ ರೀತಿ ಯೋಚನೆ ಮಾಡ್ತಾ ಇದ್ದಾರೆ. ಆ ಎನರ್ಜಿ ಸ್ಟ್ರಾಂಗ್ ಆಗಿ ಕಾಣ್ತಾ ಇದೆ. ಸೊ ಇಷ್ಟೆಲ್ಲ ವಿಷಯಗಳು ಇವತ್ತಿನ ಇವರ ನೈಟ್ ಥಾಟ್ಸ್ನ ರೀಡಿಂಗ್ ಆಗಿತ್ತು. ಸೊ ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಕಮೆಂಟ್ನಲ್ಲಿ ಕ್ಲೈಮ್ ಮಾಡ್ಕೊಳ್ಳಿ. ಅದೇ ರೀತಿ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದ್ರ ಜೊತೆಗೆ ವಿಡಿಯೋನ ಹೈಪ್ ಕೂಡ ಮಾಡಿ. ಈ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಕನೆಕ್ಟ್ ಆಗಿ. ಇನ್ನೊಂದು ಪವರ್ಫುಲ್ ಡೀಪ್ ರೀಡಿಂಗ್ನೊಂದಿಗೆ ಮತ್ತೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್. ಥ್ಯಾಂಕ್ ಯು ಸೋ ಮಚ್.